ಕೋತಿ ಮತ್ತು ಅಳಿಲು ಗದ್ಯ. ಸಮಿತಿ ರಚನೆ. ಪಾಠವನ್ನು ಓದಿ ಹೇಳಿ, ಮಕ್ಕಳಿಂದ ಹೇಳಿಸಿ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು. ಅದು ಕೋತಿಯ ಬಾಲ ನೋಡಿತ್ತು. ಈ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಕೋತಿಗೆ ಕಚಗುಳಿ ಆಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ, ಏನು ಮಾಡುತ್ತಿರುವೆ? ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ ಗಾಬರಿಯಾಯಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನು ಕ್ಷಮಿಸು ಎಂದು ಕೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಕೋತಿ ಮತ್ತು ಅಳಿಲು ಗದ್ಯಪಾಠದ ವಿವರಣೆ. ಈ ಪಾಠ ತುಂಬ ಹಾಸ್ಯಭರಿತವಾಗಿದೆ ಅಂತ ನನಗನ್ನಿಸಿದೆ. ಈ ಕಥೆಯ ಅರ್ಥ ವಿವರಣೆ ತಿಳಿದ ಮೇಲೆ ನೀವು ನನಗೆ ಕಮೆಂಟ್ ಹಾಕಿ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಒಂದಿನ ಕೋತಿ ಏನು ಮಾಡುತ್ತೆ, ಮರದ ಮೇಲೆ ಕುಳಿತಿರುತ್ತೆ. ಕೋತಿ ಅಂದರೆ ಮರದಲ್ಲೇ ಕುಳಿತಿರ್ಬೇಕಲ್ವಾ. ಆ ಕೋತಿಯ ಬಾಲ ತುಂಬ ಉದ್ದ ಇತ್ತು. ಕೋತಿ ಬಾಲ ಎಲ್ಲ ಕೋತಿಗಳ ಥರ ಇರಲಿಲ್ಲ, ಅದು ತುಂಬ ಉದ್ದ ಇತ್ತು. ಬಾಲ ಎಷ್ಟು ಉದ್ದ ಇತ್ತು ಅಂದರೆ ಅದು ನೆಲದವರೆಗೆ ನೇತಾಡುತ್ತಿತ್ತು. ಅದು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬರುತ್ತಂತೆ. ಆ ಅಳಿಲು ಬಂದಾಗ ಅದು ಕೋತಿಯ ಬಾಲವನ್ನು ನೋಡಿ ಅದಕ್ಕೆ ಗೊತ್ತಾಗಲ್ಲ ಇದು ಕೋತಿಯ ಬಾಲ ಅಂತ. ಇದೇನೋ ಜೋಕಾಲಿ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಹಿಡ್ಕೊಂಡು ನೇತಾಡೋಕ್ಕೆ ಶುರು ಮಾಡುತ್ತೆ. ನೇತಾಡ್ತಾ ಅದಕ್ಕೆ ಮಜಾ ಬರುತ್ತೆ. ಹಾಗೆ ನೇತಾಡ್ತಿರುತ್ತೆ. ಕೋತಿಗೆ ಅದರಿಂದ ಕಚಗುಳಿ ಆಗುತ್ತೆ. ಅದಕ್ಕೆ ಕೋತಿ ನೋಡುತ್ತೆ ಕೆಳಗಡೆ, ನೋಡಿ ಯಾರು ಈ ಥರ ಎಳಿತಿರೋದು ಅಂತ ನೋಡುತ್ತೆ. ಅದಕ್ಕೆ ಕಚಗುಳಿ ಆಗ್ತಿರೋದ್ರಿಂದ ಅದು ಏನು ಮಾಡುತ್ತೆ, ನಗುತ್ತಾ ಹೇಳುತ್ತೆ, ತಂಗಿ, ಏನು ಮಾಡ್ತಿದೀಯಾ? ನನಗೆ ಕಚಗುಳಿ ಆಗುತ್ತಿದೆ ಅಂತ ಹೇಳಿದಾಗ ಅಳಿಲು, ಯಾರಪ್ಪ ಇದು ಹೀಗೆ ಸಡನ್ನಾಗಿ ಮಾತಾಡ್ತಿದ್ದಾರಲ್ಲ ಅಂತ ಗಾಬರಿಯಿಂದ ನೋಡುತ್ತಂತೆ ಮೇಲೆ ನೋಡಿದಾಗ ಅಲ್ಲಿ ಮಂಗಣ್ಣ ಕಾಣಿಸ್ಬಿಡುತ್ತೆ. ಅಯ್ಯೋ, ನಾನು ನೇತಾಡ್ತಿರೋದು ಜೋಕಾಲಿ ಅಲ್ಲ, ಮಂಗಣ್ಣನ ಬಾಲ ಅಂತ ತಿಳ್ಕೊಂಡು, ಮಂಗಣ್ಣ, ಇದು ನಿನ್ನ ಬಾಲವೇ? ನಾನು ಜೋಕಾಲಿ ಅಂದ್ಕೊಂಡ್ಬಿಟ್ಟೆ. ಅಂದ್ಕೊಳ್ಳೋದಷ್ಟೇ ಅಲ್ಲದೆ ಅದರಲ್ಲಿ ಜೀಕುತ್ತಿದ್ದೆ, ನನಗೆ ಕ್ಷಮಿಸ್ಬಿಡು ಎಂದು ಹೇಳುತ್ತೆ. ಹಾಗೆ ಭಯದಿಂದ ಬಾಲವನ್ನು ಬಿಟ್ಟುಬಿಡುತ್ತೆ. ಆಗ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನೇರುತ್ತೆ. ಅಯ್ಯೋ, ಎಂಥ ಕತೆ ಆಯಿತು, ನಾನು ಮಂಗಣ್ಣನ ಬಾಲನ ಹಿಡ್ಕೊಂಡು ಜೋಕಾಲಿ ಆಡ್ತಿದ್ದೆ ಅಂತ ಹೇಳಿ ಅದು ಮರದ ಮೇಲೆ ಏರ್ಬಿಡುತ್ತೆ ಭಯದಿಂದ. ಹೀಗೆ ಹೇಳಿ ಈ ಪಾಠ ಹಾಸ್ಯಭರಿತವಾಗಿದೆಯೋ ಇಲ್ವೋ ಅಂತ ಈ ಪಾಠದ ವಿವರಣೆನ ನೋಡಾಗಿದೆ. ಈಗ ನಾವು ಕೇಳಿದ ಪದಗಳ ಕಡೆ ಹೋಗೋಣ. ಕೇಳಿದ ಪದಗಳು: ಕೋತಿ, ಮರ ಮೇಲೆ, ಕುಳಿತಿರೋ, ಬಾಲ, ಅದು, ನೆಲ, ನೇತಾಡು, ಅಳಿಲು, ಕುಣಿದಾಡು, ಅಲ್ಲಿಗೆ ಬಂದಿತ್ತು, ನೋಡು, ಜೋಕಾಲಿ ಎಷ್ಟು ಚಂದ, ಯೋಚಿಸು, ಜೀಕು, ಕಚಗುಳಿ ಆಯಿತು ಕೆಳಗೆ, ನಗು, ಹೇಳು, ತಂಗಿ, ಏನು ಮಾಡು, ಗಾಬರಿ, ಮಂಗಣ್ಣ,
ಇದು, ತಿಳಿ, ಕ್ಷಮಿಸು ಹಾಗೂ ಬಿಡು. ಇದೆಲ್ಲ ನಾವು ಕೇಳಿದ ಪದಗಳಲ್ಲಿ ನೋಡ್ಬೋದು. ಪದಗಳ ಅರ್ಥ: ಗಾಬರಿ. ಗಾಬರಿ ಅಂದರೆ ಹೆದರಿಕೆ ಎಂಬ ಅರ್ಥನ ನೀಡುತ್ತೆ. ಕ್ಷಮಿಸು. ಕ್ಷಮಿಸು ಅಂದರೆ ಅಪರಾಧವನ್ನು ಮನ್ನಿಸು ಎಂಬ ಅರ್ಥವನ್ನು ನೀಡುತ್ತೆ. ಮಕ್ಕಳ, ಈಗ ನಾವು ಅಭ್ಯಾಸದ ಕಡೆ ಹೋಗೋಣ. ಈ ವಾಕ್ಯಗಳಲ್ಲಿನ ಬಿಟ್ಟಿರೋ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು. ಇಲ್ಲಿದೆ ನೋಡಿ. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತ್ತು. ಹೇಗೆ ಬರುತ್ತೆ ಅಳಿಲು? ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು. ಕೋತಿಗೆ ಡ್ಯಾಶ್ ಆಯಿತು. ಇಲ್ಲೇ ಇದೆ. ಕೋತಿಗೆ ಕಚ್ಚಗುಳಿ ಆಯಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಮಂಗಣ್ಣ, ಇದು ಡ್ಯಾಶ್ ಬಾಲವೇ? ಮಂಗಣ್ಣ, ಇದು ನಿನ್ನ ಬಾಲವೇ? ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಕೋತಿ ಯಾವುದರ ಮೇಲೆ ಕುಳಿತಿತ್ತು? ಕೋತಿಯು ಮರದ ಮೇಲೆ ಕುಳಿತಿತ್ತು. ಕೋತಿಯ ಬಾಲ ಹಿಡಿದು ಯಾವುದು ಜೀಕತೊಡಗಿತು? ಕೋತಿಯ ಬಾಲ ಹಿಡಿದು ಇಲ್ಲಿ ಅಳಿಲು ಜೀಕತೊಡಗಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನನ್ನನ್ನು ಕ್ಷಮಿಸಿ ಎಂದು ಹೇಳಿದವರು ಯಾರು? ಕೋತಿ ಹೇಳುತ್ತೆ. ಮಂಗಣ್ಣ, ಇದು ನಿನ್ನ ಬಾಲನಾ? ಜೋಕಾಲಿ ಅಂತ ತಿಳ್ಕೊಂಡ್ಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಅಳಿಲು ಹೇಳತೊಡಗುತ್ತೆ. ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು? ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ನಂತರ ಅಲ್ಲಿ ಮಾದರಿಯಂತೆ ವಾಕ್ಯವನ್ನು ಮಾಡಿ ಮಕ್ಕಳಿಂದ ಹೇಳಿಸಿ. ಮಾದರಿ ಏನಪ್ಪ ಅಂದರೆ ಕೋತಿ, ಮರ, ಬಾಲ ಈ ಪದಗಳನ್ನು ಹೇಳಿ ಮಕ್ಕಳಿಂದ ವಾಕ್ಯವನ್ನು ಹೇಳಿಸ್ಬೇಕು. ಉದಾಹರಣೆ ಒಂದಿಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೋತಿ. ಕೋತಿ ಒಂದು ಪ್ರಾಣಿ. ಕೋತಿಯು ಮರವನ್ನು ಹತ್ತುತ್ತದೆ. ಕೋತಿಗೆ ಬಾಲವಿದೆ. ಈ ರೀತಿ ಪದಗಳನ್ನು ಜೋಡಣೆ ಮಾಡಿ ಹೇಳ್ಕೊಡ್ಬೇಕು. ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಅಂದರೆ ಇಲ್ಲಿ ಮಾದರಿಯಲ್ಲಿ ಕೋತಿನೂ ಬಂತು, ಮರನೂ ಬಂತು, ಬಾಲವೂ ಬಂತು. ಅದೇ ರೀತಿ ಅಳಿಲು, ಬಾಲ, ಮರ ಈ ಪದಗಳನ್ನು ಸೇರಿಸಿ ನಾವು ಒಂದು ವಾಕ್ಯವನ್ನು ರಚನೆ ಮಾಡೋಕ್ಕೆ ಮಕ್ಕಳಿಂದ ಹೇಳಬೇಕು. ಇದು ಓದಿಸಿ ಬರೆಸಿ ಅಂತ ಇದೆ. ಇದು ಪಾಠ 8. ಇದು ಮುಂದಿನ ವಿಡಿಯೋದಲ್ಲಿ ನೋಡೋಣ.